ವಾಲ್ಮೀಕಿ ವೃತ್ತದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ. ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಸಿರವಾರ ಪಟ್ಟಣದ ಪ್ರಮುಖ ಸ್ಥಳವಾದ ವಾಲ್ಮೀಕಿ ವೃತ್ತದಲ್ಲಿ ಸ್ಥಳೀಯ ಆಡಳಿತ ಹಾಗೂ ಸಾರ್ವಜನಿಕರ ವತಿಯಿಂದ ಸರಳ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಸಿರವಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ವೈ ಭೂಪನಗೌಡ, ವಾಲ್ಮೀಕಿ ತಾಲೂಕು ಅಧ್ಯಕ್ಷ ಕಲ್ಲೂರು ಬಸವರಾಜ್ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರಾದ ಕೃಷ್ಣ ನಾಯಕ್ ಅವರು ವಾಲ್ಮೀಕಿ ವೃತ್ತದಲ್ಲಿನ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾಗಿ ಮಾಲಾರ್ಪಣೆ ಮಾಡಿದರು. ಬಳಿಕ ಪುಷ್ಪಾರ್ಚನೆ ಮಾಡಿ ಮಹರ್ಷಿಗಳಿಗೆ ಗೌರವ ಸಲ್ಲಿಸಲಾಯಿತು. ವೈ ಭೂಪನಗೌಡ ಅವರು ಮಾತನಾಡಿ, ವಾಲ್ಮೀಕಿ ಒಬ್ಬ ಮಹಾನ್ ಸಂತ ಮತ್ತು ರಾಮಾಯಣವನ್ನ ಇಡೀ ಭಾರತಕ್ಕೆ ಪರಿಚಯಿಸಿದ ಮಹಾನ್ ವ್ಯಕ್ತಿಯಾಗಿದ್ದು, ಅವರ ಆದರ್ಶಗಳು ಮತ್ತು ತತ್ವಗಳನ್ನ ಅನುಸರಿಸಬೇಕು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣ ನಾಯಕ್, ರಾಮಾಯಣದಂತಹ ಮಹಾಕಾವ್ಯವನ್ನ ಜಗತ್ತಿಗೆ ನೀಡಿದ ಆದಿಕವಿ ವಾಲ್ಮೀಕಿ ಅವರ ಆದರ್ಶಗಳು ಎಲ್ಲರಿಗೂ ಪ್ರೇರಣೆಯಾಗಬೇಕು. ಅವರ ತತ್ವ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಅದೇ ರೀತಿಯಾಗಿ ಸಿರವಾರ ವಾಲ್ಮೀಕಿ ತಾಲೂಕು ಅಧ್ಯಕ್ಷ ಕಲ್ಲೂರು ಬಸವರಾಜ್ ಆದರ್ಶ ಕುಟುಂಬದ ಪರಿಕಲ್ಪನೆಯನ್ನ ಶ್ರೀ ರಾಮಾಯಣ ಗ್ರಂಥದ ಮೂಲಕ ನೀಡಿದವರು ಶ್ರೀ ಮಹರ್ಷಿ ವಾಲ್ಮೀಕಿಯವರು. ಅವರು ನೀಡಿದ ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಬದುಕನ್ನ ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಸುರೇಶ್ ಶೆಟ್ಟಿ, ಸದಸ್ಯರುಗಳಾದ ಅಂಬರೀಶ್ ಗಡ್ಲ, ಮೌಲಾಸಾಬ್ ವರ್ಚಸ್, ಹಸೇನ್ ಅಲಿ ಸಾಬ್, ಆಜಿ ಚೌಧರಿ, ಚನ್ನಬಸವ ಗಡ್ಲ, ಮಾಜಿ ಉಪಾಧ್ಯಕ್ಷರು ಎಸ್ ಮಲ್ಗೌಡ ನಾಯಕ್, ಅಪ್ಪಾಜಿ ನಾಯಕ್, ವೀರೇಶ್ ದೊರೆ, ಹನುಮೇಶ್ ದೊರೆ, ವಿಶ್ವ ಸಿಕ್ಕಂಟಿ, ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು, ಸ್ಥಳೀಯ ನಾಗರಿಕರು ಮತ್ತು ವಿವಿಧ ಸಂಘಟನೆಗಳು ಸದಸ್ಯರು ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಅವರಿಗೆ ನಮನ ಸಲ್ಲಿಸಿದರು.